ಗಳಿರ್ಬೋದು, ಅಥವಾ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಆಗಿರುವಂಥ ಸಮಸ್ಯೆಗಳಿರ್ಬೋದು, ಅಥವಾ ಏನಾದರೂ ಕ್ಯಾನ್ಸರಸ್ ಕಂಡೀಷನ್ಸ್ ಇರ್ಬೋದು, ಅಥವಾ ಕೆಲವು ಇನ್ಫೆಕ್ಷನ್ಸ್ ಲೈಕ್ ಗುಲಿಯನ್ ಬ್ಯಾರಿ ಸಿಂಡ್ರಮ್ ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ಸಮಸ್ಯೆಗಳಲ್ಲಿ ಕೂಡ ನಮಗೆ ನರಗಳದ ವೀಕ್ನೆಸ್ ಕಂಡು ಬರುತ್ತೆ. ಬಟ್ ಯೂಶ್ವಲಿ ನರಗಳದ ವೀಕ್ನೆಸ್ ನಮ್ಮ ಮನೆಯಲ್ಲಿದ್ದಾಗ ಈಗ MND ಅಂತೆಲ್ಲ ಹೇಳ್ತೀವಿ, ಮೋಟಾರ್ ನ್ಯೂರಾನ್ ಡಿಸೀಸು. ಸೊ ಅದೆಲ್ಲ ಪ್ರೋಗ್ರೆಸಿವ್ ಆಗಿರುವಂಥ ಕಾಯಿಲೆಗಳು. ಆ ಥರ ಕಾಯಿಲೆಗಳಿದ್ರೆ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗಿ ಅದಕ್ಕಿರುವಂಥ ಮೆಷರ್ಸ್ ನಾವು ತಗೊಳ್ಳೇಬೇಕು. ಇಲ್ಲಾಂದರೆ ಕೆಲವು ನರಗಳಿಗೆ ಬರುವಂಥ ಸಮಸ್ಯೆಗಳೇನಿದೆ ಅದು ಬೇಗ ಅಡ್ವಾನ್ಸ್ ಆಗ್ತಾ ಹೋಗ್ತದೆ. ಸೊ ಅದನ್ನು ಆದಷ್ಟು ಬೇಗ ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ ಅದು ಕರೆಕ್ಟ್ ಆಗಿರುವಂಥ ಡಯಾಗ್ನೋಸಿಸ್ ಬೇಕಾಗುತ್ತೆ. ಬಟ್ ಎಷ್ಟೋ ಸಲ ಈ ನರಗಳಿಗೆ ಬರುವಂಥ ಸಿಂಪಲ್ ಆಗಿರುವಂಥ ಸಮಸ್ಯೆಗಳು ಅಂದರೆ ಮೇ ಬಿ ಒಂದು ಪೆರಿಫರಲ್ ನ್ಯೂರೋಪತಿ, ಪೆರಿಫರಲ್ ಸೆನ್ಸರಿ ನ್ಯೂರೋಪತಿ ಇರ್ಬೋದು. ಅದಕ್ಕೆಲ್ಲ ನಾವು ತುಂಬ ಮೆಡಿಕೇಶನ್ ಮಾಡಬೇಕು ಅಂತಿಲ್ಲ. ಮನೆಯಲ್ಲಿ ಮಾಡುವಂಥ ಕೆಲವು ಸಿಂಪಲ್ ಟ್ರಿಕ್ಸಿಂದಾನೇ ನಮ್ಗೆ ಅದು ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಡಾಕ್ಟರ್ ಹತ್ರ ಹೋದರೂ ಕೂಡ ನಾವೇನು ಮಾಡ್ತೀವಿ, ಯೂಶಲಿ ಮೇ ಬಿ ಏನಾದರೂ ಒಂದು ವಿಟಮಿನ್ B12 ನಾವು ಸಪ್ಲಿಮೆಂಟ್ಸನ್ನು ಕೊಡ್ಬೋದು, ಅಥವಾ ಕೊಲಾಜನ್ ಸಪ್ಲಿಮೆಂಟ್ಸ್ ಕೊಡ್ಬೋದು, ಅಥವಾ ವೈಟಮಿನ್ C ಸಪ್ಲಿಮೆಂಟ್ಸ್ ಕೊಡ್ಬೋದು, ಅದು ಪ್ರಿಗಾಬ್ಲಿನ್, ಗಾಬಾಪೆಂಟಿನ್ ಈ ಥರ ಮೆಡಿಸಿನ್ಸೇ ಕೊಡ್ತಾರೆ. ಸೊ ಇದರಲ್ಲಿ ಫಸ್ಟ್ ನೀವೇನು ಮಾಡ್ಬೋದು, ನ್ಯಾಚುರಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅದು ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಡಯಾಗ್ನೋಸಿಸ್ ಮಾಡಲೇಬೇಕು. ಡಯಾಗ್ನೋಸಿಸ್ ಆದಮೇಲೆ ಬೇಕಾದ್ರೆ ನ್ಯಾಚುರಲಿ ಒಂದು ಮೆಷರ್ಸ್ ತಗೊಂಡು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ನೀವು ಸಪ್ಲಿಮೆಂಟ್ಸ್ ಅಥವಾ ಮೆಡಿಕೇಶನ್ಸ್ಗೆ ಹೋಗ್ಬೋದು. ಸೊ ನಾವು ಮನೆಯಲ್ಲೇ ಇದನ್ನು ಮ್ಯಾನೇಜ್ ಮಾಡೋದಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏನು ನೋಡಬೇಕು, ಯಾವ ಕಾರಣದಿಂದ ಈ ಸಮಸ್ಯೆ ಡೆವಲಪ್ ಆಗಿದೆ. ಸೊ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಡಯಾಬಿಟಿಸ್ ವುಡ್ ಬಿ ದ ರೀಸನ್. ಸೊ ಡಯಾಬಿಟಿಸ್ ಜಾಸ್ತಿ ಇದ್ದವರಾದರೆ ಫಸ್ಟ್ ಏನು ಮಾಡಬೇಕು, ಆಹಾರ ಕ್ರಮವನ್ನು ಸೆಟ್ ಮಾಡಿ ಆ ಡಯಾಬಿಟಿಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಕಂಟ್ರೋಲ್ ಮಾಡಬೇಕು. ಯಾವಾಗ ಕೂಡ ನಿಮ್ಮ ಪೋಸ್ಟ್ ಪ್ರೆಂಟಲ್ ಶುಗರ್ ಇರಲಿ, ಫಾಸ್ಟಿಂಗ್ ಶುಗರ್ ಇರಲಿ, ಯಾವುದೂ ಕೂಡ ಒಂದು 160, 180ಕ್ಕಿಂತ ಮೇಲೆ ಹೋಗಬಾರ್ದು. ಆದಷ್ಟು ನಿಮ್ಮ HbA1c ಲೆವೆಲ್ ಏನಿದೆ ಒಂದು 6.5 ಒಳಗೆ ನೀವು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೋ ಕೇಸಸಲ್ಲಿ ಶುಗರ್ ಕಂಟ್ರೋಲ್ ಆದಾಗ ವಿತೌಟ್ ಎನಿ ಮೆಡಿಕೇಶನ್ ಒಂದು 3 ಮಂತ್ಸಲ್ಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಫಸ್ಟ್ ಶುಗರನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಬೇಕಾದ್ರೆ ನಾನು ಎಷ್ಟೋ ಡಯಟ್ ಚಾರ್ಟ್ಸ್ಗಳನ್ನು ಹೇಳಿದ್ದು ವೀಡಿಯೋಸ್ ಇದೆ, ನೀವು ಬೇಕಾದ್ರೆ ಅದು ನೋಡ್ಬೋದು. ಸೊ ಅದರಲ್ಲಿ ಕ್ಲಿಯರ್ ಆಗಿ ವೆಜಿಟೇರಿಯನ್ಸ್ ಯಾವ ಥರ ಆಹಾರ ಪಾಲಿಸಬೇಕು, ನಾನ್ ವೆಜಿಟೇರಿಯನ್ಸ್ ಯಾವ ಥರ ಆಹಾರ ಪಾಲಿಸಬೇಕು ಅಂತ ಅದರಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಏನಂದ್ರೆ ಡೈಲಿ ಒಂದು ಗ್ರೀನ್ ಜ್ಯೂಸ್ ಅನ್ನ ಪ್ರಿಪೇರ್ ಮಾಡಿ. ಸೊ ದರ್ ಆರ್ ಆಂಪಲ್ ಆಫ್ ಚಾಯ್ಸ್. ಒಂದು ಬೇಕಾದ್ರೆ ನೀವು ಒಂದು ABC ಜ್ಯೂಸ್ ಅನ್ನ ಪ್ರಿಪೇರ್ ಮಾಡಬಹುದು. ABC ಜ್ಯೂಸ್ ಅಂದ್ರೆ ಆಪಲ್, ಕ್ಯಾರೆಟ್ ಅಂಡ್ ಬೀಟ್ರೂಟ್ ಜ್ಯೂಸ್ ಅಂತ. ಸೊ ಆಪಲ್, ಬೀಟ್ರೂಟ್ ಅಂಡ್ ಕ್ಯಾರೆಟ್ ಜ್ಯೂಸ್ ಅಂತ. ಸೊ ಇದರಲ್ಲಿ ಬೀಟ್ರೂಟ್ ಏನ್ ಮಾಡುತ್ತಂದ್ರೆ ಅದರಲ್ಲಿ ತುಂಬಾ ನೈಟ್ರೇಟ್ಸ್ ಇದೆ. ಸೊ ಹಾಗಾಗಿ ನಮ್ಮ ರಕ್ತನಾಳಗಳನ್ನ ಲೈಕ್ ಅದರದ್ದು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ರಕ್ತನಾಳಗಳೇ ಫ್ರೀ ಆಗಿ ರಕ್ತ ಓಡಾಡಲಿಕ್ಕೆ ಮತ್ತು ಅದರದ್ದು ಡೈಲೆಟೇಷನ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆ ಈ ನರಗಳದ್ದು ದೌರ್ಬಲ್ಯ ಅಂದರೆ ಎಸ್ಪೆಷಲಿ ಪಾದದಲ್ಲಿ ಉರಿಯೆಲ್ಲ ಈ ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ಇಂದ ಇದೆಯೋ ಅವರಿಗೆ ABC ಜ್ಯೂಸ್ ಏನಿದೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ನಮ್ಮ ನರಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಬೇಕಾದಷ್ಟು ನರಗಳಿಗೆ ಸಿಗ್ತದೆ. ಆ ಇರಿಟೇಷನ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೇನು ಮಾಡ್ಬೋದು, ಅದರೊಟ್ಟಿಗೆ ಒಂದು ಗ್ರೀನ್ ಜ್ಯೂಸ್, ಎವ್ರಿ ಡೇ ABC ಜ್ಯೂಸು ಕುಡಿಯೋಕ್ಕಾಗಲ್ಲ. ಸೊ ಗ್ರೀನ್ ಜ್ಯೂಸನ್ನು ನೀವು ಇನ್ಕ್ಲೂಡ್ ಮಾಡಿದರೆ ಗ್ರೀನ್ ಜ್ಯೂಸಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಈವನ್ ABC ಜ್ಯೂಸಲ್ಲಿ ಕೂಡ ಇದೆ. ಸೊ ನಮಗೆ ಬೇಕಾಗಿರೋ, ನಾವು ಫಸ್ಟ್ ಹೇಳಿದ್ದೇನೆ, ವೈಟಮಿನ್ ಸಿ ಇದ್ರೆ ಮಾತ್ರ ನಮ್ಮ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗುತ್ತೆ. ಆ್ಯಂಡ್ ವೈಟಮಿನ್ C ಇಸ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ನರಗಳಿಗೆ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ನರಗಳ ಸ್ಟ್ರಕ್ಚರ್ನ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಎಷ್ಟೋ ವೈಟಮಿನ್ B ಕಾಂಪ್ಲೆಕ್ಸ್ಗಳು ನಮಗೆ ಅದರಲ್ಲಿ ಸಿಗುತ್ತೆ. ನಮಗೆ ಗೊತ್ತು ವೈಟಮಿನ್ B12, B6 ಎಲ್ಲ ಏನಿದೆ ನರಗಳಿಗೆ ಹೆಲ್ತ್ ಚೆನ್ನಾಗಿರಲಿಕ್ಕೆ ಒನ್ ಆಫ್ ದ ಬೆಸ್ಟ್ ವೈಟಮಿನ್ಸು. ಸೊ ಅದು ಸಫಿಷಿಯೆಂಟ್ ಆಗಿ ನಮಗೆ ಗ್ರೀನ್ ಜ್ಯೂಸ್ಗಳಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮೆಗ್ನೀಷಿಯಂ ಸಿಗುತ್ತೆ. ಮೆಗ್ನೀಷಿಯಂ ಇಸ್ ಕಾಲ್ಡ್ ಆಸ್ ಅ ಕಾಮಿಂಗ್ ಮಿನರಲ್. ಸೊ ಎಷ್ಟೋ ಕೇಸಸಲ್ಲಿ ನಮಗೆ ನಿದ್ರೆಹೀನತೆ ಸಮಸ್ಯೆ ಇದ್ದಾಗ, ಪಾದದಲ್ಲಿ ಉರಿ ಇದ್ದಾಗ, ಬವಲ್ ಇಶ್ಯೂಸಲ್ಲಿ ಇದ್ದಾಗ ಮೆಗ್ನೀಷಿಯಂ ಕ್ಯಾನ್ ಬಿ ಒನ್ ಆಫ್ ದ ಮಿರಾಕಲ್ ಲೈಕ್ ಅಂದರೆ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಸೊ ಈ ಮೆಗ್ನೀಷಿಯಂ ಏನಿದೆ ಅದು ತುಂಬ ಚೆನ್ನಾಗಿ ಈ ಸೊಪ್ಪುಗಳಲ್ಲಿ ಜಾಸ್ತಿ ಇದೆ. ಸೊ ಮೆಗ್ನೀಷಿಯಂ ರೆಗ್ಯುಲರ್ಲಿ ತಗೊಂಡ್ರೆ ಏನಾಗುತ್ತೆ, ಕಾಮಿಂಗ್ ಮಿನರಲ್. ಸೊ ನರಗಳಿಗೆ ಆಗುವಂಥ ಇರಿಟೇಷನ್ನ ಕಡಿಮೆ ಮಾಡುತ್ತೆ. ಎಷ್ಟೋ ಸಲ ನಾನು ಫಸ್ಟ್ ಹೇಳಿದ್ದೇನೆ, ನಮಗೆ ಫ್ಲಿಕ್ಕರಿಂಗ್ ಮೂಮೆಂಟ್ಸ್, ಕಣ್ಣ ಹತ್ರ ರಪ್ಪೆ ಏನಿದೆ ಅದು ಪಟ ಹೊಡಿತಾ ಇರೋದು, ಅಥವಾ ಮಸಲ್ಸಲ್ಲಿ ಟ್ವಿಚಿಂಗ್ ಮೂಮೆಂಟ್ಸ್ ಕಂಡು ಬರ್ತಾ ಇರೋದು. ಸೊ ಇದಕ್ಕೆಲ್ಲ ಒಂದು ರೀಸನ್ ಏನಿರ್ಬೋದು ಅಂದರೆ ಆ ನರಗಳಿಗೆ ಹೋಗುವಂಥ ಎಕ್ಸಸ್ ಕ್ಯಾಲ್ಸಿಯಂ ಇರ್ಬೋದು. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಆ ನರಗಳದ್ದು ಇರಿಟೇಷನ್ನ ಕಡಿಮೆ ಮಾಡಲಿಕ್ಕೆ ಮೆಗ್ನೀಷಿಯಂ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಸೊ ಹಾಗಾಗಿ ಏನು ಮಾಡ್ಬೋದು, ಎಲ್ಲರೂ ಕೂಡ ಈ ಗ್ರೀನ್ ಜ್ಯೂಸ್ಗಳನ್ನು ರೆಗ್ಯುಲರ್ಲಿ ಸೇವಿಸಿದ್ರೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ಥರ ಅದರಲ್ಲಿ ಬೀಟಾ ಕ್ಯಾರೋಟಿನ್ ತುಂಬ ಜಾಸ್ತಿ ಇದೆ. ಸೊ ಅದು ಕೂಡ ನಿಮ್ಮ ನರಗಳ ಹೆಲ್ತ್ಗೆ ಏನಿದೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ತುಂಬ ನಾರಿನಂಶ ಜಾಸ್ತಿ ಇದ್ದಿದ್ದಕ್ಕೆ ನಮ್ಮ ಮೋಷನ್ ಕ್ಲೀನ್ ಆಗಿ ನಮ್ಮ ಬಾಡಿಯಲ್ಲಿ ಆಗುವಂಥ ಟಾಕ್ಸಿಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮೋಷನ್ ಎಲ್ಲ ಕ್ಲೀನ್ ಆಗಬೇಕು. ಸೊ ಅದು ಕ್ಲೀನ್ ಆಗಲಿಕ್ಕೂ ನಮ್ಮ ಬಾಡಿಯದ್ದು ಟಾಕ್ಸಿಸಿಟಿ ಕಡಿಮೆ ಮಾಡಲಿಕ್ಕೂ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ಗ್ರೀನ್ ಜ್ಯೂಸಲ್ಲಿ ಏನಿದೆ ನಾರಿನಂಶ ಜಾಸ್ತಿ ಇದೆ. ಸೊ ಶುಗರ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈ ಗ್ರೀನ್ ಜ್ಯೂಸ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ನೀವೇನು ಮಾಡಿ, ನಿಮಗೆ ನರಗಳ ಇರಿಟೇಷನ್ ಇದೆಯಾ, ಪ್ರತಿ ದಿವಸ ಬೆಳಗ್ಗೆ ಒಂದು ಗ್ರೀನ್ ಜ್ಯೂಸನ್ನು ಪ್ರಿಪೇರ್ ಮಾಡಿ ತಗೊಳ್ಳಿ. ಅದು ಪಾಲಕ್ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ಗೋಧಿ ಹುಲ್ಲು ಇರ್ಬೋದು, ಏನಾದರೂ ಮೆಂತ್ಯ ಸೊಪ್ಪು ಇರ್ಬೋದು, ಯಾವುದಾದ್ರೂ ಒಂದು ಜ್ಯೂಸ್. ಮೇ ಬಿ ಆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಒಂದು ಸಣ್ಣ ಪೀಸ್ ಆ್ಯಪಲ್ ಅದಕ್ಕೆ ಹಾಕ್ಬೋದು, ಬೇಕಾದ್ರೆ ಒಂದು 2 ಬಾದಾಮ್ ಕೂಡ ಹಾಕ್ಬೋದು. ಅದು ಮಾಡುವಾಗ ಟೇಸ್ಟ್
ಟೇಸ್ಟು ಇಂಪ್ರೂವ್ ಆಗುತ್ತೆ, ರೆಗ್ಯುಲರ್ಲಿ ನಿಮಗೆ ತಗೊಳ್ಳಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಇನ್ನು ಕೆಲವರಿಗೆ ಜ್ಯೂಸಲ್ಲಿ ಇರುವಂಥ ಮೆಗ್ನೀಷಿಯಂ ಸಫಿಷಿಯೆಂಟ್ ಆಗಲ್ಲ ಅಂದರೆ ಅವರು ಬೇಕಾದರೆ ಮೆಗ್ನೀಷಿಯಂ ಗ್ಲೈಸಿನೇಟ್ ಸಪ್ಲಿಮೆಂಟ್ಸ್ಗಳನ್ನು ಬೇಕಾದರೂ ಕೂಡ ತಗೋಬೋದು. ಇನ್ನು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿನ್ ಅಂದರೆ ನಮಗೆಲ್ಲ ಗೊತ್ತು ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ ಜಾಸ್ತಿ ಸಿಗಬೇಕು ಅಂದರೆ ನಾವೇನು ಮಾಡಬೇಕು, ನಾನ್ ವೆಜಿಟೇರಿಯನ್ಸ್ ಆದರೆ ಫಿಶ್ಗಳನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಅಥವಾ ಮೇನ್ಲಿ ಸಾರ್ಡೈನ್ ಮತ್ತು ಮ್ಯಾಕ್ರಲ್, ತಾರ್ಲೆ ಮತ್ತು ಬಂಗಡೆಯಲ್ಲಿ ಏನಿದೆ ಸಫಿಷಿಯೆಂಟ್ ಆಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡಾಗ ಈ ನರಗಳಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ನರಗಳದ್ದು ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ವೆಜಿಟೇರಿಯನ್ಸ್ ಆದರೆ ಅಗಸೆ ಬೀಜ ಮತ್ತು ಚಿಯಾ ಸೀಡ್ಸ್ ಏನಿದೆ ಅಥವಾ ನಟ್ಸ್ಗಳೇನಿದೆ ಅದರಲ್ಲಿ ಕೂಡ ನಮಗೆ ಸಫಿಷಿಯೆಂಟ್ ಆಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಬಟ್ ಫಿಶಲ್ಲಿ ಸಿಕ್ಕಿದಷ್ಟು ಇರಲ್ಲ. ಬಟ್ ಕಂಪ್ಯಾರಿಟಿವ್ಲಿ ನಾವು ರೆಗ್ಯುಲರ್ಲಿ ತಗೊಂಡ್ರೆ ಏನಾಗುತ್ತೆ, ದಟ್ ವುಡ್ ಬಿ ಮೋರ್ ದ್ಯಾನ್ ಇನಫ್. ನಮಗೆ ಅದರೊಟ್ಟಿಗೆ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ವೈಟಮಿನ್ ಸಿ, ವೈಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಇದೆಲ್ಲ ತುಂಬ ಜಾಸ್ತಿ ಸಿಗುತ್ತೆ. ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇದೆಲ್ಲ ಕೂಡ ನಟ್ಸ್ಗಳಲ್ಲೂ ನಮಗೆ ಸಿಗುತ್ತೆ. ಈವನ್ ಸೀಡ್ಸ್ಗಳಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನರಗಳ ಇರಿಟೇಷನ್ ಕಡಿಮೆ ಮಾಡಲಿಕ್ಕೆ ಸೆಕೆಂಡ್ ಆಗಿ ನೀವೇನು ಮಾಡ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ ತಗೋಬೋದು. ಇನ್ನು ಅದು ನಮಗೆ